ರಾಗಿ ರೈಸೂ ಕುಂಬಳಕಾಯಿ ಹಾಕಿ ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ಕೊಂಡಿದ್ದೆ ನೋಡಿ. ಏನು ರುಚಿ ಅಂತೀರ. ಒಂದು ಸರಿ ಬಾಯಿಗೆ ಇಟ್ಕೊಂಡು ಆ ಕುಂಬಳಕಾಯಿ ಜೊತೆ ಬಾಯಿಗೆ ಇಡ್ಬೇಕು ನೋಡಿ, ಮೊಸರು ಬಜ್ಜಿ ಜೊತೆ ಬಾಯಿ ಚಪ್ಪರಿಸ್ಬೇಕು. ಆ ರುಚಿ ಎದ್ದು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಣ್ಣ ಲೋಟ ಒಂದು ಲೋಟ ಹಾಕ್ಕೋತಾಯಿದ್ದೀನಿ ನಾನು ರಾಗಿ ರೈಸು, ಮುಕ್ಕಾಲು ಲೋಟ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದೆಲ್ಲನೂ 3-4 ಬಾರಿ ತೊಳೆದ್ಬಿಟ್ಟು ನೋಡಿ, ಅದೆರಡೂ ಎಷ್ಟಿದೆಯೋ ಅಷ್ಟೇ ಕ್ವಾಂಟಿಟಿಲಿ ಇದು ಕುಂಬಳಕಾಯಿ. ರಾಗಿ ರೈಸು ಹೆಸರುಬೇಳೆ ಎಷ್ಟಿದೆಯೋ ಅಷ್ಟು ಕುಂಬಳಕಾಯಿ ಹಾಕ್ಕೋಬೇಕು. ನಾನು ಒಂದೇ ಒಂದು ಅರ್ಧ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲು. ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು, ಒಂದೇ ಒಣಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಹಾಕ್ಕೊಳ್ಳಿ ನೀವು. ರಾಗಿ ಪದಾರ್ಥಕ್ಕೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ತೊಳೆದಿಟ್ಕೊಂಡಿರೋ ನೆನೆಸಿ, ಒಂದು ಟೈಮ್ ಇದ್ದರೆ ನೆನೆಸಿ, ನಾನು ನೆನೆಸಿಲ್ಲ ಆದರೂ ಚೆನ್ನಾಗಾಗಿದೆ. ರಾಗಿ ರೈಸು, ಹೆಸರುಬೇಳೆ, ಕುಂಬಳಕಾಯಿ ಎಲ್ಲನೂ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಸ್ವಲ್ಪ ಬಿಸಿ ಆಗಲಿ, 1-2 ನಿಮಿಷ ಫ್ರೈ ಮಾಡಿ ತಿರುಗಿಸ್ತಾಯಿರಿ. ಈ ಥರ ತಿರುಗಿಸ್ಕೊಂಡು ಎಲ್ಲ ಒಗ್ಗರಣೆಯಲ್ಲಿ ಒಂಚೂರು ಫ್ರೈ ಆಗುತ್ತೆ. ನಿಮಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀರು 5ರಷ್ಟು ಹಾಕ್ಕೋಬೇಕು. ಮತ್ತೇನೋ ಸ್ವಲ್ಪ ಇಡಿಸಿದ್ರೆ ಹಾಕ್ಕೊಳ್ಳಿ. ನಾನು 5-5.25 ಅಷ್ಟು ಹಾಕಿದೆ, ಕರೆಕ್ಟಾಗಿ ಸರಿ ಹೋಯ್ತದು ನೋಡಿ. ನೀರು ಇಷ್ಟು ಹಾಕ್ಬಿಟ್ಟು ನಾನು ಉಕ್ಕೋಗ್ದಿರಲಿ ಅಂಥೇಳಿ ಒಂದು ಸಣ್ಣ ಸ್ಪೂನ್ ಹಾಕ್ತೀನಿ. ಇದು ಕುದಿ ಬಂದ ಮೇಲೆ ನೋಡಿ, ಈ ಥರ ಕುದಿ ಬರೋವಾಗ ಶುಂಠಿ ಪೇಸ್ಟು ನಾನು ಕಟ್ ಮಾಡಿ ಹಾಕಿಲ್ಲ, ಬರೀ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ದೊಡ್ಡ ಇಡೀ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ರಾಗಿ ಪದಾರ್ಥಕ್ಕೆ ಕಾಯಿ ತುರಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿನೂ ಹಾಕ್ಕೋಬೋದು, ನನ್ನ ಹತ್ರ ತುರಿ ಇತ್ತು, ಕಾಯಿ ತುರಿ ಹಾಕಿದ್ದೀನಿ. ಒಂದೇ ಒಂದು ವಿಸಿಲ್ ಹಾಕ್ಸಿದ್ದೀನಿ ನಾನು. ಜಾಸ್ತಿ ಇಟ್ಟರೆ 2 ವಿಸಿಲ್ ಹಾಕ್ಸಿ, ಒಂದು ವಿಸಿಲ್ಲೇ ಸಾಕು. ನಾನು ಸ್ವಲ್ಪ ಇಟ್ಟಿರೋದಲ್ವ, ಇಷ್ಟು ಒಬ್ಬರಿಗೆ ಸಾಕಾಗಿ ಇನ್ನೂ 1-2 ಸ್ಪೂನ್ ಅಷ್ಟು ಉಳಿಯುತ್ತೆ. ಮತ್ತು ಬೇಕಾದ್ರೆ ತಿನ್ಕೋಬೋದು ನೋಡಿ, ಇಷ್ಟು ಆರಾಮಾಗಿ ತಿಂದ್ಬಿಡ್ಬೋದು. ಆ ಕುಂಬಳಕಾಯಿ ಜೊತೆ ಬಾಯಿಗೆ ಇಡ್ಬೇಕು ನೋಡಿ, ಆ ಬಾಯಿ ತಿನ್ನೋಕೆ ಹಿಂಗೆ ಮುಚ್ಚುತ್ತೀವಲ್ಲ, ಆ ರುಚಿ ಅವಾಗ ನೋಡಬೇಕು. ಅಪ್ಪ ಏನು ರುಚಿ ಅನಿಸುತ್ತೆ. ತಪ್ಪದೆ ಟ್ರೈ ಮಾಡಿ ನೋಡಿ, ಸ್ವಲ್ಪ ಮಾಡ್ಕೊಳ್ಳಿ. ಇವಾಗ RR ನಗರದಲ್ಲಿ ರೈತರ ಸಂತೆ ಅಂತ ಮನೀಶ್ ಕಾರ್ನರ್ ಇದೆ ನೋಡಿ, ಐಡಿಯಲ್ ಹೋಮ್ಸು, ಮನೀಶ್ ಕಾರ್ನರ್ ಹೋಟ್ಲದು. ಅಲ್ಲೂ ಸ್ಪೆಷಲ್ ಐಟಮ್ಸ್ ಇರುತ್ತೆ. ಸಬ್ಬಕ್ಕಿ ಇಡ್ಲಿ ಫೇಮಸ್ಸಲ್ಲಿ, ನಾವು ಹೋಗಲ್ಲಿ ತಿಂತಾಯಿದ್ವಿ RR ನಗರದಲ್ಲಿದ್ದಾಗ. ಇವಾಗ ಇಲ್ಲಿ ಬಂದುಬಿಟ್ಟು 2 ವರ್ಷ ಆಗೋಯ್ತು, ಇವಾಗ ಹೋಗಿಲ್ಲ ಬಿಡಿ. ಅಲ್ಲಿ ಹೋದರೆ ಅಲ್ಲಿ ತಿಂಡಿನೂ ತಿಂದ್ಕೊಂಡು, ಇಲ್ಲಿ ಎಲ್ಲ ತುಂಬ ಚೆನ್ನಾಗಿವೆ ತರಕಾರಿ. ಕುಂಬಳಕಾಯಿ ಕೂಡ ಅಲ್ಲಿಂದ ತಂದಿರೋದೆ ನಾನು. ರಾಗಿ ರೈಸು ಅಲ್ಲಿಂದ ತಂದಿದ್ದೆ. ಹೋಗಿ 3ನೇ ಅಂಗಡಿ ಏನೋ ರಾಗಿ ರೈಸ್ ಇರುತ್ತೆ, ಹೇಳ್ಬಿಟ್ಟು ತಗೊಳ್ಳಿ ಬೇಕಾದವರು. ನನಗೆ ಎಷ್ಟು ಜನ ಕೇಳ್ತಾ ಇರ್ತೀರಲ್ಲ ಅಡ್ರೆಸ್ ಕೊಡಿ ಅಂತ, ಅಲ್ಲೋದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಅಲ್ಲಿರೋರೆಲ್ಲ ಯಾರಿಗೆ ಬೇಕೋ ಹೋಗಿ ತಗೊಳ್ಳಿ. ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಅದಕ್ಕೂ ಕಾಂಬಿನೇಷನ್ನು ಮಾಡ್ಕೊಂಡು ನೋಡಿ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ಸಂತೆಗೆ ಹೋಗಿ ಏನೇನು ಬೇಕೋ ನೋಡಿ ತಗೊಳ್ಳಿ.